ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 18, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ದಿನದ ಕೋಟ್: ವರಿ ಈಸ್ ಎ ವೇಸ್ಟ್ ಆಫ್ ಎಮೋಷನಲ್ ರಿಸರ್ವ್, ಅಯಾನ್ ರ್ಯಾಂಡ್. ಈ ದಿನದ ಪ್ರಿಲಿಮ್ಸ್ ಕ್ವಶನ್: ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆನ್ ಇಂಡಿಯನ್ ಪೊಲಿಟಿ ಈಸ್ ಆನ್ ಎಸೆನ್ಷಿಯಲ್ ಫೀಚರ್ ದಟ್ ಇಂಡಿಕೇಟ್ಸ್ ಇಟ್ ಈಸ್ ಫೆಡರಲ್ ಇನ್ ಕ್ಯಾರೆಕ್ಟರ್. ಇದರಲ್ಲಿ ಸರಿಯಾದ ಉತ್ತರ: ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಈಸ್ ಸೇಫ್ ಗಾರ್ಡೆಡ್. ಮುಂದಿನ ಪ್ರಶ್ನೆ: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಕಾನ್ಸ್ಟಿಟ್ಯೂಟ್ಸ್ ಬೆಸ್ಟ್ ಸೇಫ್ ಗಾರ್ಡ್ಸ್ ಆಫ್ ಲಿಬರ್ಟಿ ಇನ್ ಎ ಲಿಬರಲ್ ಡೆಮೋಕ್ರಸಿ ಅಂತೇಳಿ ಕರಿತೇವೆ. ಇದರಲ್ಲಿ ಸರಿಯಾದ ಉತ್ತರ: ಸಪರೇಷನ್ ಆಫ್ ಪವರ್ಸ್. ಈ ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಗೆ ಸಂಬಂಧಪಟ್ಟಿರ್ತಕ್ಕಂಥ 2 MCQsಗಳನ್ನು ಕೇಳಲಾಗಿದೆ. ಕಾಮೆಂಟ್ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್: ಚೀನಾ ಫೋಲ್ಸ್ ಬಿಡ್ ಟು ಡೆಸಿಗ್ನೇಟ್ LET ಡೆಪ್ಯೂಟಿ ಚೀಫ್ ಎ ಟೆರರಿಸ್ಟ್. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಬರುವಂಥ ಈ ಒಂದು ಆರ್ಟಿಕಲ್ ಚೀನಾದ ಸ್ಟ್ಯಾಂಡನ್ನು ಅಗೈನ್ LET ಡೆಪ್ಯೂಟಿ ಚೀಫನ್ನು ಟೆರರಿಸ್ಟನ್ನಾಗಿ ಡೆಸಿಗ್ನೇಟ್ ಮಾಡೋದಕ್ಕೆ ಚೀನಾ ಹಿಂದುಳಿದಿರ್ತಕ್ಕಂತಹ ಒಂದು ನಡೆಯನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತಾಪಪಡಿಸ್ತಾ ಇದೆ. ಚೀನಾ ದೇಶ ಟೆರರಿಸಮನ್ನು ಎರಾಡಿಕೇಷನ್ ಮಾಡೋದಕ್ಕೆ ಹೊಂದಿರತಕ್ಕಂಥ ಡಬಲ್ ಸ್ಟ್ಯಾಂಡರ್ಡನ್ನು ಭಾರತ ದೇಶ ಅಕ್ಯೂಸ್ ಮಾಡಿದೆ. ಅದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಮೂಲಕ ಅಬ್ದುಲ್ ರೆಹಮಾನ್ ಮಕ್ಕಿ ಎನ್ನುವಂತಹ ಜಮಾತ್ ಉದ್ ದಾವಾ ಅಥವಾ ಲಷ್ಕರ್ ಇ ತೊಯ್ಬಾ ಎನ್ನುವಂತಹ ಒಂದು ಭಯೋತ್ಪಾದನಾ ಸಂಘಟನೆಯ ಮುಖ್ಯ ಚೀಫ್ ಆಗಿರ್ತಕ್ಕಂತಹ ಅಬ್ದುಲ್ ರೆಹಮಾನ್ ಮಕ್ಕಿಯವರನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಡೆಸಿಗ್ನೇಟೆಡ್ ಟೆರರಿಸ್ಟ್ ಎನ್ನುವಂತಾಗಿ ಪ್ರಸ್ತಾವವನ್ನು ಮಾಡುವುದಕ್ಕಾಗಿ UN ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಈ ಒಂದು ಪ್ರಸ್ತಾಪಕ್ಕೆ ಚೀನಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಕ್ರಿಯೆಯನ್ನು ತೋರಿಸದೇ ಇರುವಂಥದ್ದು, ಅದಕ್ಕೆ ಬ್ಲಾಕಿಂಗನ್ನು ತೋರಿಸಿರುವಂತಹ ನಡೆಯನ್ನು ಭಾರತ ದೇಶ ಏನು ಮಾಡಿದೆ, ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಪ್ರಪಂಚಾದ್ಯಂತವಾಗಿ ಟೆರರಿಸಮನ್ನು, ಭಯೋತ್ಪಾದನೆಯನ್ನು ಕಂಪ್ಲೀಟಾಗಿ ಎರಾಡಿಕೇಷನ್ ಮಾಡುವುದಕ್ಕೋಸ್ಕರ ಭಾರತ ಮತ್ತು ಯುನೈಟೆಡ್ ನೇಷನ್ ಎರಡೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರನೇ UN ಸೆಕ್ಯೂರಿಟಿ ಕೌನ್ಸಿಲ್ ಏನು ಮಾಡ್ತಿದೆ, ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತೇಳಿ ಕೆಲವೊಂದು ಟೆರರಿಸ್ಟ್ಗಳನ್ನು ಡೆಸಿಗ್ನೇಷನನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲವನ್ನು ಕೊಡದೇ ಇರತಕ್ಕಂಥ ರಾಷ್ಟ್ರಗಳ ಮೇಲೆ ನಾವು ತೀವ್ರವಾಗಿರ್ತಕ್ಕಂಥ ಒಂದು ನಡೆಯನ್ನು ತೆಗೆದುಕೊಳ್ಳಬೇಕು. ಈ ಮೂಲಕ LET ಡೆಪ್ಯೂಟಿ ಚೀಫನ್ನು ಅಬ್ದುಲ್ ರೆಹಮಾನ್ ಮಕ್ಕಿಯನ್ನು UN ಸೆಕ್ಯೂರಿಟಿ ಕೌನ್ಸಿಲ್ ಡೆಸಿಗ್ನೇಟೆಡ್ ಟೆರರಿಸ್ಟನ್ನಾಗಿ ಮಾಡಲಾಗಿದೆ. ಇದು ಕೂಡ ಟೆರರಿಸಮನ್ನು ಎರಾಡಿಕೇಷನ್ ಮಾಡೋದಕ್ಕೆ ತೆಗೆದುಕೊಂಡಂತಹ ಒಂದು ಬಹುಮುಖ್ಯವಾದಂಥ ಕ್ರಮ ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯಾದಂತಹ ಚೀನಾದ ನಡೆ ಇದೇ ಮೊದಲಲ್ಲ. ಈ ಹಿಂದೆ ಜೈಷ್ ಇ ಮೊಹಮ್ಮದ್ನ ಚೀಫ್ ಆದಂತಹ ಮಸೂದ್ ಅಜರ್ ಅವರನ್ನು ಕೂಡ UN ಸೆಕ್ಯೂರಿಟಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತೇಳಿ ಡಿಕ್ಲೇರ್ ಮಾಡಿತ್ತು. ಬಟ್ ಈ ಒಂದು ಪ್ರಸ್ತಾವಕ್ಕೆ ಚೀನಾ ಯಾವುದೇ ರೀತಿಯಾದಂತಹ ಸಹಿಯನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಬಹುಮುಖ್ಯವಾದ ವಿಷಯ ಏನು ಅಂದರೆ, ಟೆರರಿಸ್ಟ್ ಆಕ್ಟಿವಿಟೀಸ್, ಭಯೋತ್ಪಾದನಾ ಚಟುವಟಿಕೆಯನ್ನು ನಾವು ಎರಾಡಿಕೇಷನ್ ಮಾಡಬೇಕು ಅಂದರೆ ಎಲ್ಲ ರಾಷ್ಟ್ರಗಳ, ಎಲ್ಲ ಮೆಂಬರ್ ಕಂಟ್ರೀಸ್ಗಳ ನಮ್ಮ ಸಹಮತ ಅವಶ್ಯಕವಾಗಿರುವಂಥದ್ದು. ಈ ರೀತಿಯಾದಂತಹ ಚೀನಾದ ನಡೆಯಿಂದಾಗಿ ಎಗೇನ್ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ರಿಲೇಷನ್ಶಿಪ್ಪು ಸ್ಟ್ರೈನ್ ಆಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ, ಡೀಪನ್ ಆಗುವಂತಹ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದುದರಿಂದ ಇಂಡಿಯಾ ಮತ್ತು ಚೀನಾದ ನಡುವೆ ಗುಡ್ ರಿಲೇಷನ್ಶಿಪ್ ಬರಬೇಕಂದ್ರೆ, ಬೆಳವಣಿಗೆ ಆಗಬೇಕು ಅಂದರೆ ಟೆರರಿಸ್ಟ್ ಆಕ್ಟಿವಿಟೀಸ್ ವಿರುದ್ಧ ಇರತಕ್ಕಂಥ ಎಲ್ಲ ಆಕ್ಟಿವಿಟೀಸ್ಗಳಿಗೂ ಕೂಡ, ಎಲ್ಲ ಅಂಶಗಳಿಗೂ ಕೂಡ ಚೀನಾ ಸಪೋರ್ಟ್ ಮಾಡಬೇಕು. ಇಲ್ಲವಾದರೆ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ರಿಲೇಷನ್ಶಿಪ್ಪಲ್ಲಿ ಡ್ರಾಸ್ಟಿಕಲ್ ಡಿಕ್ಲೈನನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ಬೋದು. ಈ ಭಯೋತ್ಪಾದನಾ ಚಟುವಟಿಕೆಯನ್ನು ತಡೆಯುವ ನಿಟ್ಟಿನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರ್ತಕ್ಕಂತಹ IPS ಆಫೀಸರ್ ಅಜಿತ್ ಜೋವಲ್ ಅವರು ಒಂದು ಮಾತನ್ನು ಹೇಳ್ತಾನೆ: ನಾವು ಭಯೋತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಥವಾ ಭಯೋತ್ಪಾದನಾ ವಿರುದ್ಧ ಹೋರಾಡಬೇಕು ಅಂದರೆ ದೆರ್ ಇಸ್ ನೋ ರಿಸರ್ವೇಷನ್. ವಿತೌಟ್ ರಿಸರ್ವೇಷನ್ ನಮಗೆ ಕೋಆಪರೇಷನ್ ಬೇಕಾಗಿದೆ ಎನ್ನುವಂಥದ್ದನ್ನು ಪ್ರಸ್ತಾಪಪಡಿಸಲಿದ್ದಾರೆ. ಚೀನಾ ದೇಶ ಚಂದ್ರನ ಅತ್ಯಂತ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಜಿಯೋಲಜಿಕಲ್ ಮ್ಯಾಪನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಮುಂದಿನ ಆರ್ಟಿಕಲ್: ಪ್ಲಿಯಾ ಫಾರ್ IP ರೈಟ್ಸ್ ವೈವರ್ ಫಾರ್ COVID-19 ಜಾಬ್ಸ್ ಹಿಟ್ಸ್ ವಾಲ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಪಠ್ಯಕ್ರಮ GS2ನ ಅಡಿಯಲ್ಲಿ ಬರುತ್ತದೆ. ಸೊ WTO ಅಲ್ಲಿ ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಇಂಡಿಯಾ ಜಿನೇವಾದಲ್ಲಿ ನಡೆದಿರ್ತಕ್ಕಂಥ ಒಂದು ಡಿಸ್ಕಷನಲ್ಲಿ, ಒಂದು ಮಾತುಕತೆಯಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗಳ ಮೇಲೆ ಅಂದರೆ COVID-19 ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಮತ್ತು COVID-19 ವ್ಯಾಕ್ಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ವೇವ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಭಾರತ ಫೇಲ್ ಆಗಿದೆ ಎನ್ನುವಂತಹ ಒಂದು ಪ್ರಸ್ತಾವವನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಏನು ಪ್ರಸ್ತಾಪ ಮಾಡಿರ್ತಕ್ಕಂತಹ WTO ಮೆಂಬರ್ ಕಂಟ್ರೀಸ್ಗಳು ಏನು COVID-19 ವ್ಯಾಕ್ಸಿನ್ಸ್ಗಳ ಮೇಲೆ ಹಾಕಿಲ್ಲ,
ಕೇವಲ ಕೋವಿಡ್-19 ವ್ಯಾಕ್ಸಿನ್ಸ್ಗಳ ಮೇಲೆ ಮಾತ್ರನೇ ಹಾಕಿಲ್ಲ, ಅಲ್ಲಿರ್ತಕ್ಕಂಥ ಡಯಾಗ್ನೋಸ್ಟಿಕ್ಸ್ಗಳು ಮತ್ತು ಥೆರಪೆಟಿಕ್ಸ್ಗಳ ಮೂಲಕನೂ ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ವೇವ್ ಮಾಡುವಂಥ ಒಂದು ಅವಕಾಶವನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಪೋರ್ಟನ್ನು ಮಾಡಿಲ್ಲ WTO ಮೆಂಬರ್ ಕಂಟ್ರೀಸ್ಗಳು ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ಮೂಲಕ ಈ ವೇವಿಂಗ್ ಆಪ್ಷನನ್ನು ಇಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು? ನಮ್ಮ ದೇಶ. ಸೊ ನಮ್ಮ ದೇಶ ಕೋವಿಡ್-19 ವ್ಯಾಕ್ಸಿನ್ಸ್ ಪ್ರೊಡ್ಯೂಸಿಂಗಲ್ಲಿ ಲೀಡಿಂಗ್ ಸ್ಟೇಟ್ಸ್ಗಳು ಆಗಿರೋದ್ರಿಂದ, ಡಯಾಗ್ನೋಸ್ಟಿಕ್ಸ್ ಮತ್ತು ಥೆರಪಟಿಕ್ಸ್ಗಳಲ್ಲಿಯೂ ಕೂಡ ಲೀಡಿಂಗ್ ಸ್ಟೇಟ್ಸ್ ಆಗಿರೋದ್ರಿಂದ ಇದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ನಾವು ವೇವ್ ಮಾಡುವಂತಹ ಒಂದು ಪ್ರಮುಖವಾದಂಥ ಒಂದು ಅವಕಾಶವನ್ನು, ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು WTO ಮುಂದೆ ಇಡಲಾಗಿತ್ತು. ಇದಕ್ಕೆ WTO ಅದರ್ ಮೆಂಬರ್ ಕಂಟ್ರೀಸ್ಗಳು ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟನ್ನು, ಬೆಂಬಲವನ್ನು ನೀಡಿಲ್ಲ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದು. ಹಾಗಾದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ ಏನು ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎನ್ನುವಂಥದ್ದು ಹ್ಯೂಮನ್ ಇನ್ವೆನ್ಷನಿಂದ ಅಥವಾ ಹ್ಯೂಮನ್ ಇಂಟೆಲೆಕ್ಟಿಂದ ಕ್ರಿಯೇಟ್ ಆದಂತಹ ಒಂದು ಇನ್ವೆನ್ಷನ್ ಆಗಿದೆ. ಇದೊಂದು ಪ್ರಾಪರ್ಟಿ ಆಗಿದೆ. ಇದು ಮಾನವನ ಕ್ರಿಯೇಷನಿಂದ ಅಥವಾ ಮಾನವನ ಒಂದು ಹೊಸ ಸೃಷ್ಟಿಯಿಂದ ಕ್ರಿಯೇಟ್ ಆಗುವಂಥದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಇದರಲ್ಲಿ ಎರಡು ರೀತಿಯಾದಂತಹ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸನ್ನು, ಡಿಸ್ಟಿಂಕ್ಟ್ ಫಾರ್ಮನ್ನು ನಾವು ಕಂಡುಹಿಡಬಹುದು. ಮೊದಲನೇ ಹಂತದಲ್ಲಿ ಲಿಟ್ರಸಿ ಮತ್ತು ಆರ್ಟಿಸ್ಟಿಕ್ ವರ್ಕ್ಸಲ್ಲೂ ಕೂಡ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ಕಾಣ್ಬೋದು. ಮುಂದಿನ ಹಂತದಲ್ಲಿ ಇಂಡಸ್ಟ್ರಿಯಲ್ ಪ್ರಾಪರ್ಟಿನ ಮುಖಾಂತರವಾಗಿಯೂ ಕೂಡ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ಗಮನಿಸಿಕೊಳ್ಳಬಹುದು. ಒಂದು ವೇಳೆ ಈ WTO ಮೆಂಬರ್ ಕಂಟ್ರೀಸ್ಗಳು ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ವೇವ್ ಮಾಡಿದಂತಹ ಸಂದರ್ಭದಲ್ಲಿ, ಅಲ್ಲಿರ್ತಕ್ಕಂತಹ ರೆಗ್ಯುಲೇಷನನ್ನು ವೇವ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಯಾವ ರೀತಿಯಾದಂತಹ ಅಡ್ವಾಂಟೇಜ್ ಆಗ್ತಿತ್ತು ಎನ್ನುವಂತಹ ಒಂದು ವಿಷಯನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ರೀತಿಯಾದಂತಹ ನಡೆ ಆಗಿದ್ದೇ ಆದಲ್ಲಿ ಭಾರತದಿಂದ ತಯಾರಾಗ್ತಿರ್ತಕ್ಕಂತಹ ವ್ಯಾಕ್ಸಿನ್ಸ್ಗಳಾಗಿರ್ಬೋದು ಅಥವಾ ಥೆರಪಿಸ್ಟ್ಗಳಾಗಿರ್ಬೋದು ಅಥವಾ ಡಯಾಗ್ನೋಸ್ಟಿಕ್ಸ್ ಆಗಿರ್ಬೋದು ಹೆಚ್ಚಾಗ್ತಾ ಇತ್ತು. ಯಾವ ರಾಷ್ಟ್ರಗಳಿಗೆ ಈ ರೀತಿಯಾದಂತಹ ಕೋವಿಡ್-19 ವ್ಯಾಕ್ಸಿನ್ಸ್ಗಳನ್ನು ತಯಾರು ಮಾಡುವುದಕ್ಕೆ ಆಗುವುದಿಲ್ಲವೋ ಅಂತಹ ಬಡ ರಾಷ್ಟ್ರಗಳಿಗೆ ಭಾರತ ದೇಶದಿಂದ ಕೋವಿಡ್-19 ವ್ಯಾಕ್ಸಿನ್ಸ್ಗಳಾಗಿರ್ಬೋದು, ಡಯಾಗ್ನೋಸ್ಟಿಕ್ಸ್ಗಳಾಗಿರ್ಬೋದು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಕಂಡೀಷನ್ ಜಾಸ್ತಿ ಆಗ್ತಿತ್ತು. ಜಿನೆವಾದಲ್ಲಿ ನಡೆದಂಥ ಈ ಒಂದು ಫೈನಲ್ ಡಿಸ್ಕಷನಲ್ಲಿ ಫೈನಲ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಅಂದರೆ ಕೋವಿಡ್-19 ವ್ಯಾಕ್ಸಿನ್ಸ್ಗಳನ್ನು ತಯಾರು ಮಾಡುವಂಥದ್ದು ಮತ್ತು ಅದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಆ್ಯಕ್ಟಿವಿಟೀಸ್ಗಳಿಗೆ ಮಾತ್ರ ಈಸನ್ನು ಕೊಡಲಾಗಿದೆ. ಆದರೆ ಡಯಾಗ್ನೋಸ್ಟಿಕ್ ಮತ್ತು ಥೆರಪೌಟಿಕ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಈಸನ್ನು ಕೊಡಲಾಗಿಲ್ಲ ಎನ್ನುವಂಥದ್ದನ್ನು WTO ಪ್ರಸ್ತುತಪಡಿಸ್ತಾ ಇದೆ. ಈ ಮೂಲಕ WTO ಮೆಂಬರ್ ಕಂಟ್ರೀಸ್ಗಳು ಮುಂದಿನ ದಿನಗಳಲ್ಲಿ ಈ ಒಂದು ಅವಕಾಶವನ್ನು ಕೊಡಲಾಗುತ್ತದೆ ಎನ್ನುವಂಥದ್ದನ್ನು, ಆ ರೀತಿಯಾದಂಥ ಒಂದು ಪ್ರಸ್ತಾವವನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಹಾಗಾದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಬಗ್ಗೆ ಏಕೆ ಭಾರತ ಇಷ್ಟೊಂದು ವರಿ ಆಗ್ತಾ ಇದೆ? ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟನ್ನು ನಾವು ಕಂಡುಹಿಡಿದೀವಿ ಅಂದರೆ ಇದರ ಕಂಪ್ಲೀಟ್ ಅಥಾರಿಟಿ ಯಾವ ಒಬ್ಬ ವ್ಯಕ್ತಿ, ಒಬ್ಬ ಇಂಡಿವಿಜುವಲ್ ಈ ಒಂದು ಪ್ರಾಡಕ್ಟನ್ನು ಕಂಡುಹಿಡಿದಿದ್ದಾನಲ್ಲ, ಅವನು ಈ ಕಂಪ್ಲೀಟ್ ಅಥಾರಿಟಿಯನ್ನು, ಈ ಒಂದು ಪ್ರಾಡಕ್ಟಿನ ಕಂಪ್ಲೀಟ್ ಹಕ್ಕನ್ನು ಹೊಂದಿರುತ್ತಾನೆ. ಸೊ ಅದಕ್ಕೋಸ್ಕರ ಇದರ ಒಂದು ಕಾಪಿ ರೈಟ್ಸು ಯಾವುದೇ ಇತರೆ ಆರ್ಗನೈಸೇಷನ್ ಆಗಿರಲಿ ಅಥವಾ ಇತರೆ ಇಂಡಸ್ಟ್ರೀಸ್ಗಳಾಗಿರಲಿ ಅಥವಾ ಇತರೆ ಇಂಡಿವಿಜುವಲ್ಗಳಾಗಿರಲಿ ಅವರಿಗೆ ಇರೋದಿಲ್ಲ. ಅದಕ್ಕೋಸ್ಕರನೇ ಭಾರತ ಈ ಒಂದು ಕಂಟೆಕ್ಸ್ನ ಅಡಿಯಲ್ಲಿ IPR ವೇವ್ ಮಾಡಬೇಕು, ಅದರಲ್ಲೂ ಕೂಡ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಹೆಚ್ಚು ವೇವನ್ನು ಮಾಡಬೇಕು ಎನ್ನುವಂಥ ಪ್ರಸ್ತಾಪವನ್ನು WTO ಅಡಿಯಲ್ಲಿ ಮುಂದಿಟ್ಟಿತ್ತು. ಆದರೆ WTO ಮೆಂಬರ್ ಕಂಟ್ರೀಸ್ಗಳು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಕ್ಕಂತಹ ಒಂದು ಅಂಶವಾಗಿದೆ. ಆದುದರಿಂದ ಭಾರತಕ್ಕೆ ಈ ರೀತಿಯಾದಂಥ ಚಾನ್ಸಸನ್ನು ಕೊಡಬಾರದು ಎನ್ನುವಂಥ ನಿಲುವನ್ನು ಪಡೆದುಕೊಂಡಿದೆ. ಕಾಮೆಂಟ್ ಸೆಕ್ಷನಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗನ್ನು ಈ ಕೆಳಗಿನ ಯಾವ ಸಂಸ್ಥೆ ಪ್ರಸ್ತುತಪಡಿಸುತ್ತದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್, ಸಿ ಟು ಹೋಸ್ಟ್ ಬ್ರಿಕ್ಸ್ ಸಮ್ಮಿಟ್, ಮೋದಿ ಟು ಅಟೆಂಡ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಬ್ರಿಕ್ಸ್ ಸಮ್ಮಿಟ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ರಾಷ್ಟ್ರಗಳು ಒಕ್ಕೂಟವನ್ನು ಮಾಡಿಕೊಂಡು ಬ್ರಿಕ್ಸ್ ಎನ್ನುವಂತಹ ಒಂದು ಸಮ್ಮೇಳನವನ್ನು, ಬ್ರಿಕ್ಸ್ ಎನ್ನುವಂಥ ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಸ್ಥೆಯನ್ನು, ಇಂಟರ್ನ್ಯಾಷನಲ್ ರೀಜನಲ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಿಕೊಂಡಿದ್ದಾವೆ. ಮುಂದುವರೆದಂತೆ 5 ರಾಷ್ಟ್ರಗಳು ಸೇರಿಕೊಂಡು ಸ್ಥಾಪನೆ ಮಾಡಿರುವಂತಹ ಪ್ರಾದೇಶಿಕ ಸಂಸ್ಥೆಯ ಸಮ್ಮೇಳನವನ್ನು ಇದೇ ತಿಂಗಳ ಜೂನ್ 23ರಂದು ಚೀನಾ ದೇಶದಲ್ಲಿ ನಡೆಸಲಾಗುತ್ತದೆ ಎನ್ನುವಂಥದ್ದನ್ನು ಚೀನಾದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅವರು ನೀಡಿರ್ತಕ್ಕಂಥ ಮಾಹಿತಿಯ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದು. ಸೊ ಈ ಮೂಲಕ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್, ಅದರೊಂದಿಗೆ ಬ್ರೆಜಿಲ್ನ ಜೈರ್ ಬೋಲ್ಸನಾರೋ ಮತ್ತು ಸೌತ್ ಆಫ್ರಿಕಾದ ಸಿರಿಲ್ ರಾಂಪೋಸಾ ಅವರು ವಿರ್ಚುವಲ್ ಮೀಟಿಂಗ್ನ ಮುಖಾಂತರವಾಗಿ ಈ ಒಂದು ಸಮ್ಮಿಟನ್ನು ಹೆಲ್ಡ್ ಮಾಡಲಿದ್ದಾರೆ, ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಈ ಮೂಲಕ ಚೀನಾದ ಒಂದು ಫಾರಿನ್ ಅಫೇರ್ಸಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಬೀಜಿಂಗ್ ಯಾವಾಗಲೂ ಕೂಡ ಚೀನಾದ ಸಾವರಿನಿಟಿ ಮತ್ತು ಸೆಕ್ಯುರಿಟಿಯನ್ನು ಸಪೋರ್ಟ್ ಮಾಡುತ್ತದೆ ಎನ್ನುವಂಥ ಒಂದು ಪ್ರಸ್ತಾಪವನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಜೂನ್ 22ರಂದು ಬ್ರಿಕ್ಸ್ ಬಿಸ್ನೆಸ್ ಫೋರಮ್ ಅನ್ನು ಕೂಡ ಚೀನಾ ದೇಶದಲ್ಲಿ ಹೆಲ್ಡ್ ಮಾಡಲಾಗಿದ್ದು
ವರ್ಚುವಲ್ ಸಮ್ಮಿಟ್ನ ಮುಖಾಂತರವಾಗಿ ಹೆಲ್ಡ್ ಮಾಡಲಿದ್ದು ಗ್ಲೋಬಲ್ ಡೆವಲಪ್ಮೆಂಟ್ನ ಮೂಲಕನೂ ಕೂಡ ಅಥವಾ ಗ್ಲೋಬಲ್ ಡೆವಲಪ್ಮೆಂಟ್ನ ಬಗ್ಗೆಯೂ ಕೂಡ ಮಾತುಕತೆ ನಡೆಸಲಾಗುತ್ತದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಅಂತಿಮವಾಗಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಒಂದು ಅಫಿಷಿಯಲ್ ಬ್ಯಾಂಕ್ ಇದೆ. ಈ ಒಂದು ಬ್ಯಾಂಕನ್ನು ಬ್ರಿಕ್ಸ್ ರಾಷ್ಟ್ರಗಳು ಅಥವಾ ಬ್ರಿಕ್ಸ್ ಕಂಟ್ರೀಸ್ಗಳು ಮೆಂಬರ್ ಕಂಟ್ರೀಸ್ಗಳು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡುತ್ತದೆ. NDB ಈ ಬ್ರಿಕ್ಸ್ ರಾಷ್ಟ್ರಗಳಿಗೆ ಅಗತ್ಯವಿದ್ದಂತಹ ಸಂದರ್ಭದಲ್ಲಿ ಲೋನ್ ಫೆಸಿಲಿಟಿಯನ್ನು, ಸಾಲದ ಸೌಲಭ್ಯವನ್ನು ನೀಡುತ್ತದೆ. ಅದರಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆಗಿರ್ಬೋದು, ಎಕನಾಮಿಕ್ ಫೆಸಿಲಿಟಿ ಆಗಿರ್ಬೋದು, ಇದು ಯಾವುದೇ ಕೊರತೆ ಇದ್ದಂತಹ ಸಂದರ್ಭದಲ್ಲಿ NDB ಬ್ಯಾಂಕ್ ಕ್ರೆಡಿಟ್ ಫೆಸಿಲಿಟಿಯನ್ನು ಕೊಡುತ್ತದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಬ್ರಿಕ್ಸ್ ಒಂದು ಎಮರ್ಜಿಂಗ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿ ಪ್ರಸ್ತುತಪಡಿಸುತ್ತದೆ, ಬೆಳವಣಿಗೆ ಹೊಂದುತ್ತದೆ ಎನ್ನುವಂತಹ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಬ್ರಿಕ್ಸ್ ಸ್ಥಾಪನೆ ಮಾಡಲಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಬ್ರಿಕ್ಸ್ ಸಮ್ಮಿಟ್ಗಳನ್ನು ಎಲ್ಲಿ ನಡೆಯುತ್ತದೆ ಎನ್ನುವಂಥ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಒಂದು ಹಿಂಟನ್ನು ಕೊಡ್ತೀನಿ ನೋಡಿ. ಬ್ರಿಕ್ಸ್ ರಾಷ್ಟ್ರಗಳು ಸೈಮಲ್ಟೇನಿಯಸ್ ಆಗಿ ಒನ್ ಬೈ ಒನ್ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾ ಹೋಗ್ತವೆ. ಇವತ್ತು ಅಂದರೆ ಈ ತಿಂಗಳಲ್ಲಿ ಚೀನಾ, ಅಂದರೆ ಈ ವರ್ಷದಲ್ಲಿ ಚೀನಾ ದೇಶದಲ್ಲಿ ಆಯಿತು ಅಂದರೆ ಮುಂದಿನ ವರ್ಷದಲ್ಲಿ ಸೌತ್ ಆಫ್ರಿಕಾ, ನಂತರದಲ್ಲಿ ಬ್ರೆಜಿಲ್ ಆ್ಯಂಡ್ ನಂತರದಲ್ಲಿ ರಷ್ಯಾ, ನಂತರದಲ್ಲಿ ಇಂಡಿಯಾ, ಈ ರೀತಿಯಾಗಿ ಒನ್ ಬೈ ಒನ್ ತನ್ನ ಕಾನ್ಫರೆನ್ಸಸ್ಗಳನ್ನು ಹೆಲ್ಡ್ ಮಾಡಲಾಗುತ್ತದೆ ಬ್ರಿಕ್ಸ್ ರಾಷ್ಟ್ರಗಳಿಂದಾಗಿ. ಮುಂದಿನ ಹಂತದಲ್ಲಿ ಭಾರತಕ್ಕೆ ಬ್ರಿಕ್ಸ್ ರಾಷ್ಟ್ರಗಳಿಂದ ಯಾವ ರೀತಿಯಾದಂಥ ಉಪಯೋಗಗಳು ಇರುತ್ತವೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ, ಆಲ್ ಆರ್ ದ ಡೆವಲಪಿಂಗ್ ಕಂಟ್ರೀಸ್, ಅಂದರೆ ಬ್ರಿಕ್ಸ್ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು, ಈಕ್ವಲಿ ಮೈಂಡೆಡ್ ಅಂದರೆ ಲೈಕ್ ಮೈಂಡೆಡನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು, GDPಯಲ್ಲೂ ಕೂಡ ಡೆವಲಪಿಂಗ್ ಒಂದು ನೋಷನನ್ನು ಹೊಂದಿರತಕ್ಕಂಥದ್ದು, ಡೆವಲಪಿಂಗ್ ಪ್ರೋಸೆಸನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು. ಇದರಿಂದಾಗಿ ಹೆಚ್ಚು ಆದಾಯ ಅಥವಾ ಹೆಚ್ಚು ಇಂಟ್ರೆಸ್ಟನ್ನು ಭಾರತ ಹೊಂದಲಿದೆ. ಸೊ UPSCಲ್ಲೂ ಕೂಡ ಇಂಡಿಯಾಸ್ ಅಫೆಕ್ಟಿಂಗ್ ಇಂಟ್ರೆಸ್ಟ್ ಇನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಇಂಟರ್ನ್ಯಾಷನಲ್ ಪಾಲಿಸಿ ಎನ್ನುವಂಥ ಒಂದು ಪಠ್ಯಕ್ರಮ ಆಲ್ರೆಡಿ ಕೊಡಲಾಗಿದೆ. ಆದುದರಿಂದ ಭಾರತಕ್ಕೆ ಬ್ರಿಕ್ಸ್ ರಾಷ್ಟ್ರಗಳಿಂದ ಹೆಚ್ಚು ಉಪಯೋಗ ಆಗುವಂತಹ ಒಂದು ಅವಕಾಶವನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ಬೋದಾಗುತ್ತದೆ. ಸೊ ಇಲ್ಲೊಂದು ಪ್ರಮುಖವಾದಂಥ ಮಾಹಿತಿಯನ್ನು ಕೇಳ್ತೀನಿ. ಸೊ ನೋಡಿ, ಡೆವಲಪಿಂಗ್ ಕಂಟ್ರೀಸ್ಗಳು ಎನ್ನುವಂತಹ ಒಂದು ಸ್ಟೇಟಸ್ಸಿಂದ ಇತ್ತೀಚೆಗೆ ಚೀನಾ ದೇಶವನ್ನು ತೆಗೆದು ಹಾಕಬೇಕು. ಯಾಕಂದರೆ ಅದು ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ ಆಗಿದೆ. ಈ ಮೂಲಕ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಕೊಡುವಂತಹ ಎಲ್ಲ ಪ್ರಾವಧಾನಗಳನ್ನು, ಎಲ್ಲ ಫೆಸಿಲಿಟಿಗಳನ್ನು, ಎಲ್ಲ ಅಡ್ವಾಂಟೇಜಸ್ಗಳನ್ನು ಕೂಡ ಚೀನಾ ದೇಶ ಪಡ್ಕೊಳ್ತಾ ಇದೆ. ಆದುದರಿಂದ ಚೀನಾ ದೇಶವನ್ನು ಡೆವಲಪಿಂಗ್ ಸ್ಟೇಟಸ್ಸಿಂದ ತೆಗೆದು ಡೆವಲಪ್ಡ್ ಸ್ಟೇಟಸ್ ಎನ್ನುವಂಥದ್ದನ್ನು ಕೊಡಬೇಕು ಎನ್ನುವಂಥ ಪ್ರಸ್ತಾಪವನ್ನು ಈಗಾಗಲೇ ವರ್ಲ್ಡ್ ಎಕನಾಮಿಕ್ ಅಫೇರಲ್ಲಿ ಅಥವಾ ವರ್ಲ್ಡ್ ಪೊಲಿಟಿಕಲ್ ಅಫೇರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಮುಂದಿನ ಆರ್ಟಿಕಲ್ ಪ್ಲೇಯಿಂಗ್ ವಿತ್ ಫೈರ್ಸ್. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಗವರ್ನೆನ್ಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಅಗೈನ್ ಇಶ್ಯೂಸ್ ರಿಲೇಟೆಡ್ ವಿತ್ ದ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದು. ಕಂಪ್ಲೀಟಾಗಿ ಈ ಒಂದು ಆರ್ಟಿಕಲ್ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ಮಾತನಾಡ್ತಾ ಇದೆ. ಸೊ ಈಗಾಗಲೇ ಕೆಲವು ದಿನಗಳ ಹಿಂದೆ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಯಿತು ಅಂದರೆ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಅಗೈನ್ ಹೋಲ್ಡ್ ಬ್ಯಾಕ್ ದ ಅಗ್ನಿಪಥ್ ಗಿವನ್ ಇನ್ ದ ಫೇಲ್ಯೂರ್ ಟು ಪುಷ್ ಇಟ್ ಎನಿಥಿಂಗ್ ಬಟ್ ಎ ಕಾಸ್ಟ್ ಕಟಿಂಗ್ ಮೆಷರ್ಸ್ ಎನ್ನುವಂಥದ್ದು. ನೋಡಿ, ಭಾರತದ ಸೇನಾ ವಲಯಕ್ಕೆ ನ್ಯಾವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಈ ಎಲ್ಲ ಆರ್ಮಿಗೆ ಅಂದರೆ ಈ ಎಲ್ಲ ಸೆಕ್ಟರ್ಸ್ಗಳಿಗೂ ಕೂಡ, ಈ ಎಲ್ಲ ಪ್ಲೇಯಿಂಗ್ ಫೀಲ್ಡ್ಗಳಿಗೂ ಕೂಡ ಭಾರತದ ಯುವಕರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಭಾರತದ ಯುವಕರನ್ನು ಹೆಚ್ಚು ರಿಕ್ರೂಟ್ಮೆಂಟ್ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಗ್ನಿಪಥ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಆದರೆ ದೇಶದಾದ್ಯಂತ ಇದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮುಂದುವರೆದಂತೆ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಜೂನ್ 14ನೇ ತಾರೀಕು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಇದರ ಇನ್ನೊಂದು ಹೆಸರು ಪಾತ್ ಆಫ್ ಫೈರ್ ಅಂತೇಳಿ ಕರಿತೀವಿ. ಅಗ್ನಿಪಥ್ನ ಇನ್ನೊಂದು ಹೆಸರು, ರೈಟ್? ನಮಗೆಲ್ಲ ಗೊತ್ತಿದೆ, ಡಿಫೆನ್ಸನ್ನು ನಾವು ಕಾಪಾಡಬೇಕು ಅಂದರೆ ನ್ಯೂಕ್ಲಿಯರ್ ಡಿಟರೆನ್ಸ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಡಿಟರೆನ್ಸ್ ಆಗಿರ್ಬೋದು, ಇದನ್ನು ನಾವು ಅಚೀವ್ ಮಾಡಬೇಕಂದ್ರೆ ಸೋಲ್ಜರ್ಸ್ಗಳ ಒಂದು ಪಾತ್ರ ಅತಿ ಮುಖ್ಯವಾಗಿರುವಂಥದ್ದು. ಆದರೆ ಗೌರ್ನಮೆಂಟ್ ಈ ರೀತಿಯಾದಂತಹ ಒಂದು ಯೋಜನೆಯಿಂದಾಗಿ, ಗೌರ್ನಮೆಂಟ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯಾದಂಥ ಒಂದು ಪಾಲಿಸಿಯಿಂದಾಗಿ ಪ್ರೋಸೆಸ್ ಆಫ್ ರಿಕ್ರೂಟ್ಮೆಂಟ್ನ ಜೊತೆಗೆ ಸೋಲ್ಜರ್ಸ್ಗಳ ಕ್ಯಾರೆಕ್ಟರು ಕೂಡ ಡಿಸ್ರಪ್ಟ್ ಆಗಲಿದೆ ಎನ್ನುವಂಥದ್ದನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಈ ಮೂಲಕ ಎಕ್ಸ್ಪರ್ಟ್ಸ್ಗಳು ಈ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ಕ್ರಿಟಿಕಲ್ ಆಗಿ ಇವ್ಯಾಲ್ಯೂಯೇಷನನ್ನು ಮಾಡಲಾಗಿದೆ. ಗವರ್ನಮೆಂಟ್ ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಟ್ರಾನ್ಸ್ಫಾರ್ಮೇಟಿವ್ ಮೂವ್ನ ಬಗ್ಗೆ ಕ್ರಿಟಿಕಲ್ ಆಗಿ ಮಾತನಾಡಲಾಗಿರುವಂಥದ್ದು. ಈ ಮೂಲಕ ಭಾರತ ದೇಶದ ಡಿಫೆನ್ಸ್ ಅಂದರೆ ಇಂಡಿಯಾದ ರಕ್ಷಣಾ ವಲಯವು ಅತ್ಯುನ್ನತ ಮಟ್ಟಕ್ಕೆ ಸೇರಬೇಕಾದರೆ ಸೋಲ್ಜರ್ಸ್ಗಳ ಅವಶ್ಯಕತೆ ಇದೆ. ಆದರೆ ಅವರಿಗೆ ಕೇವಲ 4 ವರ್ಷಗಳು ಅಥವಾ 15 ವರ್ಷಗಳ ಒಂದು ಅವಧಿಗೆ, ಕೆಲಸದ ಅವಧಿಗೆ ಸೀಮಿತಗೊಳಿಸುವಂತಹ ಒಂದು ಕ್ರಮದ ವಿರುದ್ಧವಾಗಿ ಹಲವಾರು ಎಕ್ಸ್ಪರ್ಟ್ಸ್ಗಳು ಮಾತನಾಡಲಾಗಿರುವಂಥದ್ದು.
ಕಳೆದ 2 ವರ್ಷಗಳಿಂದ ಕೋವಿಡ್-19 ಯಾವುದೇ ಡಿಫೆನ್ಸ್ ರಿಲೇಟೆಡ್ ಅಥವಾ ಆರ್ಮಿ ರಿಲೇಟೆಡ್ ರಿಕ್ರೂಟ್ಮೆಂಟ್ ಆಗದೇ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಂಗ್ಸ್ಟರ್ಸ್ಗಳನ್ನು ಇಂಡಿಯನ್ ಡಿಫೆನ್ಸ್ ಡಿಪಾರ್ಟ್ಮೆಂಟಿಗೆ ಸೇರಿಸಿಕೊಳ್ಳುವಂತಹ ಒಂದು ಉದ್ದೇಶವೇನೋ ಸರಿ ಇದೆ. ಆದರೆ ಯಂಗ್ಸ್ಟರ್ಸ್ಗಳನ್ನು ಬಳಸಿಕೊಂಡು ಕೇವಲ 4 ಇಯರ್ಸ್ ಮತ್ತು 4 ಇಯರ್ಸ್ ಜೊತೆಗೆ 6 ತಿಂಗಳ ಟ್ರೈನಿಂಗ್ನ ಅವಕಾಶವನ್ನು ಕೊಡಲಾಗಿದ್ದು, ಈ ಮೂಲಕ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂತಹ ಎಲ್ಲ ಯಂಗ್ಸ್ಟರ್ಸ್ಗಳಲ್ಲಿ ಕೇವಲ 25% ಯಂಗ್ಸ್ಟರ್ಸ್ಗಳನ್ನು ಉಳಿಸಿಕೊಂಡು ಉಳಿದಿರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ಗಳನ್ನು ವಿತ್ಡ್ರಾ ಮಾಡಲಾಗುತ್ತದೆ. ಸೊ ಈ ರೀತಿಯಾದಂತಹ ಒಂದು ಕ್ರಮದಿಂದಾಗಿ ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂತಹ ಪಾವರ್ಟಿ ಲೈನಿಂದ ಎಸ್ಕೇಪ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರುವುದಿಲ್ಲ ಎನ್ನುವಂಥದ್ದನ್ನು, ಮುಂದಿನ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರುವುದಿಲ್ಲ, ಅಶ್ಯೂರೆನ್ಸ್ ಇರುವುದಿಲ್ಲ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಲಾಗಿರುವಂಥದ್ದು. ಈ ಮೂಲಕ 15 ವರ್ಷಗಳ ನಂತರ ಅವರಿಗೆ ಸಿಗ್ತಕ್ಕಂತಹ ಪ್ಯಾಕೇಜು, ಅವರಿಗೆ ಸಿಗ್ತಕ್ಕಂತಹ ಪೆನ್ಷನ್ನ ಅಮೌಂಟಲ್ಲಿಯೂ ಕೂಡ ಡ್ರಾಸ್ಟಿಕಲಿ ಡಿಕ್ಲೈನನ್ನು ನಾವು ನೋಡ್ತಾ ಇದ್ದೀವಿ. ಸಫಿಷಿಯನ್ಸಿಯನ್ನು ನಾವು ಕಾಣುವುದಿಲ್ಲ ಎನ್ನುವಂಥದ್ದನ್ನು. ಸೊ ಪ್ರತಿ ವರ್ಷವೂ ಕೂಡ 46,000 ಸೋಲ್ಜರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಎನ್ನುವಂಥ ಪ್ರಾವಧಾನವನ್ನು ಈ ಯೋಜನೆಯಲ್ಲಿ ತೆಗೆದುಕೊಂಡಿದೆ, ವಿಚ್ ಇಸ್ ದ ಗುಡ್ ರೀಸನ್. ಆದರೆ ಮುಂದಿನ ದಿನಗಳಲ್ಲಿ ಇವರಿಗೆ ತೊಂದರೆ ಆಗಬಾರದು ಎನ್ನುವಂಥ ಉದ್ದೇಶವನ್ನು ಕೂಡ ಗವರ್ನಮೆಂಟ್ ತೆಗೆದುಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಕಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಗವರ್ನಮೆಂಟ್ ಏನು ಜಸ್ಟಿಫಿಕೇಶನ್ ಕೊಡ್ತಾ ಇದೆ ಅಂದರೆ, ಭಾರತ ದೇಶದಲ್ಲಿ ಸೈನಿಕರಿಗೆ ಪೆನ್ಷನ್ ರೀತಿಯಾಗಿರ್ತಕ್ಕಂಥ ಹಣವನ್ನು ಈ ಮೂಲಕ ಯೂತನ್ನು ಕೂಡ ಈ ಸೇನೆಯಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡಲಾಗುತ್ತದೆ ಎನ್ನುವಂಥ ಜಸ್ಟಿಫಿಕೇಶನ್ ಕೊಡ್ತಾ ಇದೆ. ಆದರೆ ಯಾರು ಸೇನೆಯನ್ನು ಸೇರುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೋ ಅವರು ಲ್ಯಾಕ್ ಆಫ್ ಜಾಬ್ ಸೆಕ್ಯೂರಿಟಿಯಿಂದಾಗಿ ಆಸ್ಪಿರೇಷನನ್ನು ಕಳ್ಕೊಳ್ತಾರೆ ಆಸ್ಪಿರೆಂಟು. ಈ ಮೂಲಕ ಈ ಅಗ್ನಿಪಥ್ನ ಸ್ಕೀಮ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಮನೆಂಟ್ ರಿಕ್ರೂಟ್ಮೆಂಟು ಕೂಡ ಇರುವುದರಿಲ್ಲ. ಈ ಮೂಲಕ ಜಾಬ್ ಸೆಕ್ಯೂರಿಟಿಯ ಜೊತೆಗೆ ಪೆನ್ಷನ್ಸು ಮತ್ತು ಆನರ್ ಎರಡನ್ನೂ ಕೂಡ ಆಧಾರವಾಗಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಇವುಗಳು ಕಾಂಟ್ರಾಕ್ಚುಯಲ್ ಫಾರ್ಮಲ್ಲಿ ಈ ಒಂದು ಪ್ರೊಫೆಷನ್ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ನ ರೀತಿಯಲ್ಲಿ ಆ ಒಂದು ಶೈಲಿಯಲ್ಲಿ ಈ ಶೋಲ್ಡರ್ ಜಾಬ್ ಇದ್ದಂತಹ ಸಂದರ್ಭದಲ್ಲಿ ಆಸ್ಪಿರೆಂಟ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಮಹತ್ವಾಕಾಂಕ್ಷೆ ಉಂಟಾಗುವುದಿಲ್ಲ. ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಪೆನ್ಷನ್ಸ್ಗಳಾಗಿರ್ಬೋದು ಅಥವಾ ಆನರ್ಗಳಾಗಿರ್ಬೋದು, ಈ 3 ವಿಷಯಗಳ ಮೇಲೂ ಕೂಡ ಯಾವುದೇ ರೀತಿಯಾದಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವುದಿಲ್ಲ ಆಸ್ಪಿರೆಂಟ್ಸ್ಗಳು. ಈ ಮೂಲಕ ಡಿಫೆನ್ಸ್ ಎನ್ನುವಂಥ ಒಂದು ಸೆಕ್ಟರ್ನ ಅಡಿಯಲ್ಲಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು ನಾವು ಕನ್ಸಿಡರ್ ಮಾಡ್ಬೋದು. ಅದೊಂದು ಇಂಪ್ರೆಸಿವ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಇಂಪ್ರೆಸಿವ್ ಆಗಿರ್ತಕ್ಕಂಥ ಮೂವ್ ಆಗಿರ್ಬೋದು. ಆದರೆ ಎಂಪ್ಲಾಯ್ಮೆಂಟ್ ಆಫ್ ಶೋಲ್ಜರ್ಸನ್ನು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆರ್ಮ್ಸನ್ನು ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಸೆಕ್ಟರ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದು ನಮ್ಮ ದೇಶ, ಮುಂದುವರಿಯುತ್ತಿರುವಂತಹ ದೇಶವಾದ ನಮ್ಮ ದೇಶದಲ್ಲಿ ಕ್ರಿಟಿಕಲ್ ಆಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿದೆ. ಶೋಲ್ಜರ್ಸ್ಗಳಿಗೆ, ಸೈನಿಕರಿಗೆ ಎಂಪ್ಲಾಯ್ಮೆಂಟನ್ನು ಕೊಡುವಂಥದ್ದು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ತಯಾರಿಕೆ ಮಾಡುವಂತಹ ವಲಯವು ಭಾರತದಂತಹ ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇದರೊಂದಿಗೆ ಅನ್ಎಂಪ್ಲಾಯ್ಮೆಂಟನ್ನು ಎರಾಡಿಕೇಷನ್ ಮಾಡಬೇಕು ಎನ್ನುವಂಥ ದೃಷ್ಟಿಯನ್ನು ಹೊಂದಿರತಕ್ಕಂಥ ಗವರ್ನಮೆಂಟಿನ ಒಂದು ವ್ಯೂ ಪಾಯಿಂಟನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ಕೂಡ ತುಂಬ ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಸದ್ಯದ ಸ್ಥಿತಿಯನ್ನು ನೋಡಿದರೆ ಈ ಒಂದು ಸ್ಕೀಮನ್ನು, ಅಗ್ನಿಪಥ್ ಎನ್ನುವಂಥ ಸ್ಕೀಮನ್ನು ಹೋಲ್ಡ್ ಮಾಡಿ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು ಅಥವಾ ಇತರೆ ವ್ಯಕ್ತಿಗಳಿಂದ ಕನ್ಸಲ್ಟೇಷನನ್ನು ಪಡೆದುಕೊಂಡು, ಪರಿಣಿತರಿಂದ ಕನ್ಸಲ್ಟೇಷನನ್ನು ಪಡೆದುಕೊಂಡು ಈ ಒಂದು ಸ್ಕೀಮನ್ನು ಎಕ್ಸ್ಟ್ರಾ ಲಾಂಚ್ ಮಾಡಬೇಕು ಎನ್ನುವಂಥ ಅತ್ಯುನ್ನತವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತದೆ. ಮುಂದಿನ ಆರ್ಟಿಕಲ್, ಚೀನಾ ಗೆಟ್ಸ್ ಇಟ್ಸ್ ಥರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಎನ್ನುವಂಥದ್ದು. ಇದು ತುಂಬ ಪ್ರಮುಖವಾದಂತಹ ಒಂದು ಆರ್ಟಿಕಲ್ ಆಗಿದೆ. ಯಾವ ಒಂದು ಕಂಟೆಕ್ಸ್ಟಲ್ಲಿ GS2 ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆಗಿರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚೀನಾ ತನ್ನ ಮೂರನೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಇಂಟ್ರೊಡ್ಯೂಸ್ ಮಾಡಿರುವಂತಹ ದೇಶಗಳ ಸಾಲಿನಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಸೊ ಈ ಮೂಲಕ ಟೆಕ್ನಾಲಜಿ ಆನ್ ಬೋರ್ಡ್ ಇನ್ಕ್ಲೂಡ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾಟಪುಲ್ಸ್ ಟು ಲಾಂಚ್ ಇಟ್ಸ್ ಜೆಟ್ಸ್ ಆಫ್ ಡೆಕ್ ಎನ್ನುವಂಥದ್ದು. ಸೊ ಈ ಮೂಲಕ ಭಾರತ ದೇಶ ಈ ರೀತಿಯಾದಂತಹ ಒಂದು ನಡೆಯನ್ನು ತೀವ್ರವಾಗಿ ಗಮನಿಸುತ್ತದೆ, ತೀವ್ರವಾಗಿ ಅಬ್ಸರ್ವ್ ಮಾಡುತ್ತದೆ. ಕಾರಣ ಏನು ಅಂದರೆ, ಚೀನಾ ತನ್ನ ನ್ಯೂಕ್ಲಿಯರ್ ಆರ್ಮ್ಸ್ಗಳಾಗಿರ್ಬೋದು ಅಥವಾ ಸೆಕ್ಯೂರಿಟಿ ಆರ್ಮ್ಸ್ ಆಗಿರ್ಬೋದು, ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗರ್ ಆಗ್ತಾ ಹೋಗ್ತಿದೆ. ಥರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಭಾರತದ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ವಾರ್ ಸಿಚುಯೇಷನ್ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಭಾರತ ಈ ಒಂದು ನಿಟ್ಟಿನಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥ ಮಾಹಿತಿಯಾಗಿದೆ. ಸೊ ಈ ಮೂಲಕ ಚೀನಾ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರು ತುಂಬ ಸೂಪರ್ ಮೆಜಾರಿಟಿ
ಮಿಲಿಟರಿ ಅಡ್ವಾನ್ಸ್ ಆಗಿದೆ, ಈ ಮೂಲಕ ಏಷ್ಯಾದ ಸೂಪರ್ ಪವರ್ ಆಗಿದೆ ಎನ್ನುವಂಥದ್ದನ್ನು ಅಫಿಷಿಯಲ್ ಆಗಿ ಈ ಒಂದು ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಸೊ ಈ ಮೂಲಕ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನಡುವೆ ಆಗ್ತಕ್ಕಂತಹ ಒಂದು ಟೆನ್ಷನ್ನ ನಡುವೆ ಬೀಜಿಂಗ್ ಇಂಟ್ರೊಡ್ಯೂಸ್ ಮಾಡಿರುವಂಥ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರು ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಇದರೊಂದಿಗೆ 2027ರೊಳಗಡೆ US ಮಿಲಿಟ್ರಿಯನ್ನು ರೈವಲ್ ಮಾಡುವಂಥ, US ಮಿಲಿಟ್ರಿಗೆ ಪೈಪೋಟಿಯನ್ನು ಕೊಡುವಂತಹ ಸೇನಾಪಡೆಯನ್ನು, ಯುದ್ಧೋಪಕರಣಗಳನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಚೀನಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕ್ಸಿ ಜಿನ್ಪಿಂಗ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿನ ಮೂಲಕ ಈ ಏರ್ಕ್ರಾಫ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರುವುದನ್ನು ನೋಡ್ಬೋದು. ಈ ಮೂಲಕ ಏರ್ಕ್ರಾಫ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಚೀನಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ತಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಇದಕ್ಕೆ ಪ್ರತಿಯಾಗಿ ಭಾರತವು ಕೂಡ ಈ ರೀತಿಯಾದಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಮುಂದಿನ ದಾರಿಯನ್ನು ನಾವು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ನೋಡ್ಕೊಳ್ಬೋದು. ಮುಂದಿನ ಆರ್ಟಿಕಲ್ 5 ಮಿಲಿಯನ್ ಇಂಡಿಯನ್ಸ್ ಅಫೆಕ್ಟೆಡ್ ಬೈ ಡಿಸಾಸ್ಟರ್ಸ್ ಯುನೈಟೆಡ್ ನೇಷನ್. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, GS3 ಅಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ನಿಯರ್ಲಿ 5 ಮಿಲಿಯನ್ ಪೀಪಲ್, ಭಾರತ ದೇಶದ 50 ಮಿಲಿಯನ್ ಪೀಪಲ್ನವರು ಇಂಟರ್ನಲ್ಲಿ ಡಿಸ್ಪ್ಲೇಸ್ಡ್ ಆಗಿದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ನೋಡ್ಕೊಳ್ಳೋದಾದರೆ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತೇಳಿ ಕರಿತೀವಿ. ಅದರೊಂದಿಗೆ ಡಿಸಾಸ್ಟರ್ಸ್ ಇನ್ 2021, 2021ರಲ್ಲಿ ಆದಂತಹ ಡಿಸಾಸ್ಟರ್ಸ್ಗಳು, ವಿಕೋಪಗಳು, ಕ್ಲೈಮೇಟ್ ಚೇಂಜ್, ಪರಿಸರ ಬದಲಾವಣೆಯಿಂದಾಗಿ ಭಾರತ ದೇಶದಲ್ಲಿ ನಿಯರ್ಲಿ 5 ಮಿಲಿಯನ್ ಅಂದರೆ 50 ಲಕ್ಷ ಜನರು ಇಂಟರ್ನಲ್ಲಿ ಆಂತರಿಕವಾಗಿ ಡಿಸ್ಪ್ಲೇಸ್ಡ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಯುನೈಟೆಡ್ ನೇಷನ್ ಪ್ರಸ್ತುತಪಡಿಸ್ತಾ ಇದೆ. ಈ ಮೂಲಕ ಯುನೈಟೆಡ್ ನೇಷನ್ ಕೊಡುವಂತಹ ಎಲ್ಲ ಮಾಹಿತಿಗಳು ಅಥವಾ ಎಲ್ಲ ರಿಪೋರ್ಟ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತವೆ. ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ UN ಕೊಡ್ತಕ್ಕಂತಹ ಯಾವುದೇ ರಿಪೋರ್ಟ್ ಆಗಿರಲಿ ಮೆನ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ 1 ಮಾರ್ಕ್ ಕೂಡ ಎಕ್ಸ್ಟೆಂಡ್ ಆಗುವಂತಹ, ಹೆಚ್ಚಾಗುವಂತಹ ಒಂದು ಅವಕಾಶವನ್ನು ಕೂಡ ನಾವು ನೋಡ್ಕೊಳ್ಬೋದಾಗುತ್ತದೆ. ಗ್ಲೋಬಲ್ ಟ್ರೆಂಡ್ಸ್ ರಿಪೋರ್ಟ್ ಬೈ UN ರೆಫ್ಯೂಜಿ ಏಜೆನ್ಸಿ, UNHCR ಅಂತೇಳಿ ಕರಿತೀವಿ. ಇದು ಯುನೈಟೆಡ್ ನೇಷನ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಇದು ಭಾರತ ದೇಶದಾದ್ಯಂತ ಇರ್ತಕ್ಕಂಥ ಇಂಟರ್ನಲ್ಲಿ ಡಿಸ್ಪ್ಲೇಸ್ಡ್ ಪೀಪಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಮೂಲಕ ಗ್ಲೋಬಲ್ ಲೆವೆಲಲ್ಲಿ 100 ಮಿಲಿಯನ್ ಪೀಪಲ್ ಅವರು ಏನು ಮಾಡಿದ್ದಾರೆ, ಹೋಮಿಂದ ಇತರೆ ಪ್ರದೇಶಗಳಿಗೆ ಇಂಟರ್ನಲ್ಲಿ ಡಿಸ್ಪ್ಲೇಸ್ ಆಗಿರುವಂಥದ್ದು. ಕಾರಣ ಏನು ಅಂತ ನೋಡ್ಕೊಳ್ಳೋದಾದರೆ ವೈಲೆನ್ಸ್ ಆಗಿರ್ಬೋದು, ಹ್ಯೂಮನ್ ರೈಟ್ ಅಬ್ಯೂಸಸ್ ಆಗಿರ್ಬೋದು, ಫುಡ್ ಇನ್ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಕ್ರೈಸಿಸ್ ಆಗಿರ್ಬೋದು, ಅಥವಾ ರಷ್ಯಾ ಮತ್ತು ಉಕ್ರೇನ್ ನಡುವೆ ಆದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಆಗಿರ್ಬೋದು. ಈ ಮೂಲಕ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನದ ದೇಶದಲ್ಲಿರ್ತಕ್ಕಂಥ ಎಮರ್ಜೆನ್ಸಿಗಳಾಗಿರ್ಬೋದು. ಇದರಿಂದಾಗಿ ಪ್ರಪಂಚದಾದ್ಯಂತ 100 ಮಿಲಿಯನ್ ಪಾಪ್ಯುಲೇಷನ್ಸ್ಗಳು ಗ್ಲೋಬಲಿ ಇಂಟರ್ನಲ್ಲಿ ಡಿಸ್ಪ್ಲೇಸ್ಡ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಗ್ಲೋಬಲ್ ಟ್ರೆಂಡ್ಸ್ ರಿಪೋರ್ಟ್ಸ್ ಬೈ UN ರೆಫ್ಯೂಜಿ ಏಜೆನ್ಸಿ ಪ್ರಸ್ತುತಪಡಿಸುತ್ತಿರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ಗಮನ ಇಟ್ಟು ಕೇಳಬಹುದು. ಮುಂದುವರೆದಂತೆ 2021ರಲ್ಲಿ ಆದಂಥ ಪ್ರಾಕೃತಿಕ ವಿಕೋಪಗಳು ಅಥವಾ ಈ ವಿಕೋಪಗಳಿಂದ ಅತಿ ಹೆಚ್ಚು ಡಿಸ್ಪ್ಲೇಸ್ಡ್ ಆಗಿರ್ತಕ್ಕಂಥ ಪಾಪ್ಯುಲೇಷನನ್ನು ನಾವು ನೋಡಿಕೊಂಡಾಗ 2021ರಲ್ಲಿ ಚೀನಾ ದೇಶ ಸಾಲಿನಲ್ಲಿ ಮೊದಲ ಪ್ಲೇಸನ್ನು ಹೊಂದಿದ್ದರೆ, ಮೊದಲ ಸ್ಥಾನವನ್ನು ಹೊಂದಿದ್ದರೆ, ಫಿಲಿಪೀನ್ಸ್ 2ನೇ ಸ್ಥಾನವನ್ನು, ಭಾರತ 3ನೇ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ಟೋಟಲ್ 4.9 ಮಿಲಿಯನ್ ಪಾಪ್ಯುಲೇಷನ್ ಡಿಸ್ಪ್ಲೇಸ್ ಆಗಿರುವಂಥದ್ದನ್ನು ನಾವು ಗಮನಿಸಿಕೊಳ್ಳಬಹುದು. ಮುಂದಿನ ಆರ್ಟಿಕಲ್ RBI ಈಸ್ ನಾಟ್ ಬಿಹೈಂಡ್ ದ ಕರ್ವ್ ದಾಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS3 ಅಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಪ್ರೀಮೆಚ್ಯೂರ್ ಫೋಕಸ್ ಆನ್ ಇನ್ಫ್ಲೇಷನ್ ಟಾರ್ಗೆಟ್ ವುಡ್ ಹ್ಯಾವ್ ಬೀನ್ ಡಿಸಾಸ್ಟರ್ ಫಾರ್ ಎಕಾನಮಿ ಎನ್ನುವಂಥದ್ದು. ನೋಡಿ, ಈ ಲೈನು ಮುಖ್ಯ ಪರೀಕ್ಷೆಯಂತಹ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದು. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು 4% ಇನ್ಫ್ಲೇಷನ್ ಟಾರ್ಗೆಟ್ ರೇಟಿಗೆ ಸಂಬಂಧಪಟ್ಟಂತೆ 4% ಇನ್ಫ್ಲೇಷನ್ ಟಾರ್ಗೆಟ್ ರೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಲಿಸಿಯನ್ನು ಡೆವಲಪ್ಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಹಿಟ್ ಆಗಿರ್ತಕ್ಕಂಥ ಭಾರತ ದೇಶಕ್ಕೆ, ಪ್ಯಾಂಡಮಿಕ್ ಹಿಟ್ ಎಕಾನಮಿಗೆ ಡಿಸಾಸ್ಟರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ಈ ಮೂಲಕ ತಿಳಿಸಲಾಗ್ತಾ ಇದೆ. ಸೊ ಎಕನಾಮಿಕ್ ಅಡ್ವೈಸರ್ ಆಗಿರ್ತಕ್ಕಂತಹ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರ್ತಕ್ಕಂಥ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಈ ಹಿಂದೆ RBI ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಲೇಟ್ ಆಗಿರ್ತಕ್ಕಂಥ ಆ್ಯಕ್ಟಿಂಗನ್ನು ಕೊಡಲಾಗಿತ್ತು. ಸೊ ಈ ಮೂಲಕ ಇನ್ಫ್ಲೇಷನ್ ಟಾರ್ಗೆಟ್ ರೇಟನ್ನು 4%ಗೆ ಇಡಬಹುದಾಗಿತ್ತು ಎನ್ನುವಂಥ ಪ್ರಸ್ತಾಪವನ್ನು ಆರ್ಟಿಕಲ್ನ ಮುಖಾಂತರವಾಗಿ ಪ್ರಸ್ತುತಪಡಿಸ್ತಾ ಇದ್ರು. ಆದರೆ ಇದರ ವಿರುದ್ಧವಾಗಿ ಶಕ್ತಿಕಾಂತ್ ದಾಸ್ ಅವರು ಪ್ರಸ್ತುತಪಡಿಸುತ್ತಾರೆ, ಇನ್ಫ್ಲೇಷನ್ ರೇಟನ್ನು 4%ಗೆ ನಾವು ಕಾನ್ಸ್ಟೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ದೇಶದಂತಹ ಪ್ಯಾಂಡಮಿಕ್ ಹಿಟ್ ಎಕಾನಮಿಗೆ ಡಿಸಾಸ್ಟರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಎನ್ನುವಂಥದ್ದನ್ನು, ಪ್ಯಾಂಡಮಿಕ್ನ ಸಮಯದಲ್ಲಿ ಈ ರೀತಿಯಾದಂತಹ ಇನ್ಫ್ಲೇಷನನ್ನು ಟಾಲರೆನ್ಸ್ ಮಾಡುವಂತಹ ನೆಸೆಸಿಟಿ RBI ಅಂತಹ ಬ್ಯಾಂಕಿಗೆ ಇತ್ತು. ಸೊ ಇಂಡಿಯನ್ ಎಕಾನಮಿಗೂ ಕೂಡ ಅದರ ಅವಶ್ಯಕತೆ ಇತ್ತು ಎನ್ನುವಂಥದ್ದನ್ನು ಈ ಮೂಲಕ RBI ಗವರ್ನರ್ ಅವರು ಪ್ರಸ್ತುತಪಡಿಸಿದ್ದಾರೆ.
ಇದರೊಂದಿಗೆ ಆರ್ ಬಿ ಐನ ಮ್ಯಾಂಡೇಟನ್ನು ನೋಡಿದಂತಹ ಸಂದರ್ಭದಲ್ಲಿ, ಆರ್ ಬಿ ಐನ ಮುಖ್ಯ ಉದ್ದೇಶ ನೋಡಿದಂತಹ ಸಂದರ್ಭದಲ್ಲಿ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟನ್ನು ಹೊಂದುವಂಥದ್ದು. ಏನು ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ, ಆರ್ ಬಿ ಐ ಹೊಂದಿರತಕ್ಕಂಥ ಮ್ಯಾಂಡೇಟ್ನಲ್ಲಿ ಪ್ರೈಸ್ ರೈಸನ್ನು ಮತ್ತು ಪ್ರೈಸ್ ಗ್ರೋತನ್ನು ಎರಡನ್ನೂ ಕೂಡ ಟೇಕ್ ಕೇರ್ ಮಾಡುವಂತಹ, ಗಮನ ಹರಿಸುವಂತಹ ಒಂದು ಮ್ಯಾಂಡೇಟನ್ನು ಆರ್ ಬಿ ಐ ಹೊಂದಿದೆ. ಈ ಹಿಂದೆ UPSCಯಲ್ಲಿ ಕೇಳಲಾಗಿರ್ತಕ್ಕಂಥ ಕ್ವಶನನ್ನು ಇಲ್ಲಿ ಕೇಳಲಾಗಿದೆ. ಬಿಸ್ಪಿನಾಲ್ ಎ ಎನ್ನುವಂಥದ್ದು, BPA ಎನ್ನುವಂಥದ್ದು ಕಾಸ್ ಆಫ್ ಕನ್ಸರ್ನ್ ಆಗಿದೆ. ಸೊ ಈ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಪ್ಲಾಸ್ಟಿಕ್ ರೀತಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಬ್ರೌನ್ ಕಾಟಲ್ ಸಾಯಿಲನ್ನು ಈ ಕೆಳಗಿನ ಯಾವುದರ ವೆದರಿಂಗ್ನ ಮುಖಾಂತರವಾಗಿ ನಾವು ಪಡ್ಕೊಳ್ತೀವಿ ಎನ್ನುವಂಥದ್ದನ್ನು ಅಥವಾ ರಚನೆ ಆಗುತ್ತದೆ ಎನ್ನುವಂಥದ್ದನ್ನು ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು 18/6/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲ್ ತಮಗೆ ಅರ್ಥ ಆಗಲಿಲ್ಲಂತಹ ಸಂದರ್ಭದಲ್ಲಿ, ಡೌಟ್ ಇರತಕ್ಕಂಥ ಸಂದರ್ಭದಲ್ಲಿ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಡೌಟನ್ನು ಪ್ರಸ್ತುತಪಡಿಸಿ, ತಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ನಂಡ.